ಮಗು ಸ್ಪೂನಲ್ಲಿ ಏನೋ ಹಿಡ್ಕೊಂಡು ಟೇಸ್ಟಿ ಆಗಿದೆ ಅಂತ ಇದೆಯಲ್ಲ, ಅದೇನು ನೋಡೋಣ ಬನ್ನಿ. ಮುಂದೆ ವಿಡಿಯೋ ನೋಡೋಕ್ಕೆ ಮುನ್ನ ಗ್ರಹಂ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಲ್ಲಿಕಾಯಿ ಅಥವಾ ಗೂಸ್ಬೆರಿಯನ್ನು ಸೇವಿಸೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೆಲ್ಲಿಕಾಯಿ ಲೇಹ ಅಥವಾ ಚ್ಯವನ್ಪ್ರಾಶ್ ಅನ್ನು ಹೇಗೆ ತಯಾರಿಸೋದೆಂದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ನೆಲ್ಲಿಕಾಯನ್ನು ಕುಕ್ಕರ್ನಲ್ಲಿ 3 ವಿಸಲ್ ಆಗೋ ತನಕ ಬೇಯಿಸ್ಕೋಬೇಕು. ಅದಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದರೊಟ್ಟಿಗೆ ಡ್ರೈ ಫ್ರೂಟ್ಸ್ ಬಾದಾಮ್, ಗೋಡಂಬಿ, ದ್ರಾಕ್ಷಿ, ಖರ್ಜೂಲ್, ವಾಲ್ನಟ್, ಕರಿಮೆಣಸು, ಅಶ್ವಗಂಧ, ಶುಂಠಿ ಇವೆಲ್ಲ ಹಾಕಿ ಮಿಕ್ಸಿ ಜಾರ್ನಲ್ಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ 2 ಕಪ್ ಬೆಲ್ಲ ಮತ್ತು ರುಬ್ಕೊಂಡಿರುವ ಪೇಸ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತಾ ಹೋಗಬೇಕು. ತಳಕ್ಕೆ ಹತ್ತಿರೋ ಥರ ಚಮಚೆಯಿಂದ ಆವಾಗ ಮಧ್ಯದಲ್ಲಿ ಈ ಥರ ತಿರುಗಿಸ್ತಾ ಇರಬೇಕು. ಇವಾಗ ಅರ್ಧ ಕಪ್ ಜೇನುತುಪ್ಪ ಹಾಕ್ಕೊಳ್ಳಿ ಮತ್ತು ಬೇಯಿಸ್ತಾ ಹೋಗಿ. ಲೇಹಂ ಹಲವಾರು ಆರೋಗ್ಯ ಪ್ರಯೋಜನಗಳಿಂದ ಹೆಸರುವಾಸಿಯಾಗಿದೆ. ಪ್ರಾಥಮಿಕವಾಗಿ ಹೆಚ್ಚಿನ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ ಕಂಟೆಂಟ್ ಹೊಂದಿರುತ್ತೆ. ಇಲ್ಲಿ ನೋಡಿ, ಒಂದು 30 ನಿಮಿಷ ಆದ ತಕ್ಷಣ ನಮ್ಮ ಲೇಹಂ ತಯಾರಾಗಿದೆ. ಈ ಥರ ಕಾಣಿಸುತ್ತೆ. ಆವಾಗ ಕೆಲವು ಪ್ರಮುಖ ಪ್ರಯೋಜನಗಳೆಂದರೆ ಇಮ್ಯುನಿಟಿ ಬೂಸ್ಟಿಂಗ್, ಇಂಪ್ರೂವಿಂಗ್ ಡೈಜೆಷನ್, ಪ್ರಮೋಟಿಂಗ್ ಹೇರ್ ಮತ್ತು ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಮಾಡುತ್ತೆ. ತಯಾರಾದ ಲೇಹವನ್ನು ಆರಿದ ತಕ್ಷಣ ಒಂದು ಡಬ್ಬೆಯಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬಹುದು. ಡೈಲಿ 1 ಸ್ಪೂನ್ ಮಕ್ಕಳು ಮತ್ತು ಮನೆಯಲ್ಲಿ ಎಲ್ಲರೂ ಚ್ಯವನ್ಪ್ರಾಶ್ ಥರ ಸೇವಿಸಿ ಅದರಿಂದಾಗೋ ಹೆಲ್ತ್ ಬೆನಿಫಿಟ್ಸನ್ನು ನೀವೇ ಕಾಣ್ತೀರಾ. ಇದೇ ಥರ ಹೆಲ್ತ್ ಟಿಪ್ಸ್ ಹಾಗೂ ರುಚಿಕರ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.